ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾಂಪಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒಂದು ಸೈಡು 3 ಎಳೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಅದು ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತೆ. ಆ ಥರ ನಾನಿಲ್ಲಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ಮತ್ತು ಈ ಡಿಸೈನ್ ಹಾಕೋದಕ್ಕೆ ನಾವು ಮುಂಚೆನೇ ನೋಡಿ ಈ ಥರ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಫಸ್ಟ್ ನಾವು ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಫಾಸ್ಟಾಗಿ ನಾವು ಈ ಡಿಸೈನ್ಸ್ನ ಹಾಕ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇರೋ ಎಲ್ಲ ಡಿಸೈನು ಅಷ್ಟೇ ಇದೇ ಥರ ಹಾಕೋ ಅಂಥದ್ದೇನೆ. ಈ ಥರ ರೆಡಿ ಕುಚ್ಚುಗಳನ್ನ ಮಾಡ್ಕೊಳ್ಳೋದಕ್ಕಷ್ಟೇ ನಾವು 75ರಿಂದ 80 ಎಳೆ ಅಥವಾ 85 ಎಳೆ ಥ್ರೆಡ್ನ ತಗೊಂಡು ನಾವು ಈ ಒಂದು ರೆಡಿ ಕುಚ್ಚುಗಳನ್ನ ಮಾಡ್ಕೋಬೇಕಾಗತ್ತೆ. ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು. ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋಬೇಕು. ಈ ಥರ ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು 3mm ಸೈಜ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, 2 ಬೀಡ್ ಹಾಕ್ಕೊಂಡೆ ಅಲ್ವಾ. ಈಗ ಇನ್ನೂ 2 ಬೀಡನ್ನ ಹಾಕೋತೀನಿ. ತುಂಬ ಸಿಂಪಲ್ಲಾಗಿ ಈ ಒಂದು ಡಿಸೈನ್ನ ಹಾಕೋಬೋದು ಸ್ನೇಹಿತರೆ. 2 ಬೀಡ್ ಹಾಕಿ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋವಂಥ ರೆಡಿ ಕುಚ್ಚನ್ನು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಈ ಥರ 2 ರೆಡಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಜರುಗಿಸ್ಕೋಬೇಕು ನಾವು. ಈ ಥರ ಬೀಡನ್ನ ಜರುಗಿಸ್ಕೊಂಡು ಇಲ್ಲಿ 4 ಬೀಡ್ ಬೇಡ ಅಂತಂದರೆ ಸ್ನೇಹಿತರೆ 3 ಬೀಡನ್ನ ಹಾಕ್ಕೊಂಡು 1 ಕುಚ್ಚನ್ನು ಹಾಕ್ಕೋಬೋದು. ಇಲ್ಲಿ 4 ಬೀಡ್ ಹಾಕ್ಕೊಂಡ್ರೆ ನಾವು ಈ ಥರ ಡಬಲ್ ಕುಚ್ಚನ್ನು ಹಾಕ್ಕೊಂಡು ಡಿಸೈನ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಸ್ವಲ್ಪ ದೂರ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ಈ ಥರ ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡು ಕುಚ್ಚನ್ನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾಗ ನಮಗೆ ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇರುತ್ತೆ. ಈಗ ಇದನ್ನು ನಾವು ಕರೆಕ್ಟಾಗಿ ಈ ಥರ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಈ ಡಿಸೈನು ನೋಡೋದಕ್ಕೂ ಅಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ. ಸೀರೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ಥರ ಒಂದು 2 ಸರಿ ಲಾಕ್ ಮಾಡ್ಕೋಬೇಕು ನಾವಿಲ್ಲಿ. ಲಾಕ್ನ ಮಾಡಿಕೊಂಡು ಈ 4 ಬೀಡ್ ಒಳಗಡೆಯಿಂದನೂ ಈ ರೀತಿ ಥ್ರೆಡ್ನ ಆಚೆ ತಂದು, ಬೇಕು ಅಂತಂದರೆ ನೀವು ಇಲ್ಲಿ ಇನ್ನೂ ಒಂದು ಸರಿ ಲಾಕ್ ಕೂಡ ಮಾಡ್ಕೋಬೋದು, ಅಥವಾ ಇಲ್ಲಿಗೇ ಥ್ರೆಡ್ನ ಕಟ್ ಮಾಡ್ಕೋಬೋದು. ನೋಡಿ, ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ. ನಾನು ಆಲ್ರೆಡಿ ಈ ಒಂದು ವಿಡಿಯೋನ ಶಾರ್ಟ್ಸ್ಗೆ ಮಾಡಿ ಹಾಕಿದ್ದೆ ಸ್ನೇಹಿತರೆ. ಸೊ ನೋಡಿ, 2 ಕುಚ್ಚು ಕಟ್ಟಿದೆ. ಇದೇ ಥರ ನಾವು ಮಧ್ಯೆ ಇಷ್ಟೇ ಗ್ಯಾಪ್ ಬಿಟ್ಕೊಂಡು ಹೋಗಬೇಕು. ತುಂಬ ಹತ್ತತ್ರ ಹಾಕಿದ್ರೂ ಈ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ 1.5 ಇಂಚು ಗ್ಯಾಪ್ನ ಬಿಟ್ಕೊಂಡು ನಾವು ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ನೇಹಿತರೆ, ಇಲ್ಲಿ ನಾನು ಇನ್ನೂ ಒಂದು ಡಿಸೈನ್ನ ತೋರಿಸ್ತೀನಿ ನೋಡಿ. ಇದು ಕೂಡ ಅಷ್ಟೇ. ಫಸ್ಟು ನೀಡಲ್ನ ತಂದು ಥ್ರೆಡ್ ಲಾಕ್ ಮಾಡ್ಕೋಬೇಕು. ಥ್ರೆಡ್ ಲಾಕ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆವಾಗಲೇ ನಾವು ಹಾಕೋವಂಥ ಡಿಸೈನು ಕರೆಕ್ಟಾಗಿ ಕೂತ್ಕೊಳ್ಳೋದು. ಈಗ ಇಲ್ಲಿ ಲಾಕ್ ಮಾಡಿ ಆದಮೇಲೆ ಫಸ್ಟ್ ಒಂದು 3mm ಬೀಡನ್ನ ಹಾಕೋತೀನಿ. ಅದಾದಮೇಲೆ ಒಂದು ಸ್ಟಾರ್ ಬೀಡ್ ಹಾಕೋತೀನಿ. ಮತ್ತು ಇಲ್ಲಿ ನಾವು 3mm ಬೀಡನ್ನೇ ಹಾಕೋಬೇಕಾಗತ್ತೆ. 1 2 3 4 3mm ಬೀಡ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರೋಂಥ ರೆಡಿ ಕುಚ್ಚನ್ನು ಹಾಕ್ಕೋಬೇಕು.
ಇಲ್ಲಿ ನಾವು ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರ್ ರೆಡಿ ಕುಚ್ಚನ್ನು ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಇಲ್ಲಿ ನಾವು ಹಾಕೋಬೇಕಾಗುತ್ತೆ. ಈಗ ಕುಚ್ಚು ಹಾಕಿ ಆದಮೇಲೆ ಮತ್ತೆ ನಾವು 3 ಬೀಡ್ ಹಾಕ್ಕೋಬೇಕು. ಈ ಥರ ಮತ್ತೆ 3 ಬೀಡ್ ಹಾಕ್ಕೋಬೇಕು. ಹಾಕ್ಕೊಂಡು ಅದಷ್ಟನ್ನು ನೋಡಿ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಈ 3 ಬೀಡನ್ನ ಹಾಗೆ ಬಿಡಬೇಕು. ನೋಡಿ ಈ 3 ಬೀಡನ್ನು ಹಾಗೆ ಬಿಟ್ಟು ಲಾಸ್ಟ್ ಬೀಡ್ ಏನಿದೆ ಅಲ್ವಾ, ಇಲ್ಲಿಗೆ ನಾವು ನೀಡಲ್ ಹಾಕ್ಕೋಬೇಕು. ಇಲ್ಲಿಂದ 3 ಬೀಡ್ ಒಳಗಡೆಯಿಂದನೂ ನಾವು ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು. ನೋಡಿ ಈ ಥರ ಕುಚ್ಚಿಡ್ಕೊಂಡು ನೀಟಾಗಿ 3 ಬೀಡ್ ಒಳಗಡೆನೂ ನೀಡಲ್ನ ಆಚೆ ತಗೋಬೇಕು. ಈಗ ಇಲ್ಲಿ ನಾವು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈ ಥರ ಥ್ರೆಡ್ ತಗೊಂಡು ಬಟ್ಟೆಗೆ ಅಥವಾ ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡಿ ಆದಮೇಲೆ ಫಸ್ಟ್ ನಾವಲ್ಲೇನು ಇದನ್ನು ಬೀಡ್ ಇರುತ್ತೆ ಅಲ್ವ, ಬೀಡ್ ಮೇಲ್ಗಡೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬೀಡ್ ಮೇಲ್ಗಡೆ ಕೂಡ ಒಂದು ಲಾಕ್ ಮಾಡಿಕೊಂಡು ಈ 2 ಬೀಡ್ ಒಳಗಡೆಯಿಂದನೂ ನೀಡಲ್ನ ಆಚೆ ತಗೋಬೇಕು. ಆಚೆ ತಗೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಆಗ ನಮಗೆ ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಇದು ಕೂಡ ಅಷ್ಟೇ ಸ್ನೇಹಿತರೆ, ಬ್ರೈಡಲ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 2 ಕುಚ್ಚು ಕಟ್ಟಿದೆ ಅಲ್ವಾ, ನೀವು ಬೇಕು ಅಂದರೆ ಇದನ್ನು ಇಷ್ಟೇ ಅಂತರದಲ್ಲಿ ಹಾಕ್ಕೊಂಡು ಹೋಗ್ಬೋದು, ಅಥವಾ ಇನ್ನೂ ಸ್ವಲ್ಪ ಹತ್ತಿರ ಬೇಕಿದ್ರೂ ಹಾಕ್ಕೊಂಡು ಹೋಗ್ಬೋದು. ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ಇವತ್ತು 2 ಥರದ ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕೋಬೋದು ಅಂತಲೇ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.